ಕಸ ಹಾಕೋದಕ್ಕೋಸ್ಕರ ಕಾರ್ ತಗೊಂಡು ಹೋಗ್ತಿದ್ವಿ. ಕಾರ್ ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಮಧ್ಯರಾತ್ರಿ 1-1:30 ಟೈಮ್ ಆಗಿದೆ. ಇವಾಗ ಸ್ಟಾರ್ಟ್ ಮಾಡಿದ್ವಿ. ಯಾಕಪ್ಪ ಅಂದರೆ ಸುಮ್ಮನೆ ಹಂಗೆ ಹೊರಗಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಫಸ್ಟ್ ಕಸ ಹಾಕಬೇಕಾಗಿತ್ತು ಮನೆಯಿಂದ. ಆ ಕಸ ಹಾಕೋದಕ್ಕೋಸ್ಕರ ಕಾರ್ ತಗೊಂಡು ಹೋಗ್ತಿದ್ವಿ. ಕಾರ್ ತಗೊಂಡು 4 ಜನ ಹೋಗ್ತಿದ್ವಿ ಆ ಕಸ ಹಾಕೋದಕ್ಕೋಸ್ಕರ. ಆ ಕಸ ಅಲ್ಲಿ ಹಾಕ್ಬಿಟ್ಟು ಮತ್ತೆ ಅಲ್ಲಿಂದ ಎಲ್ಲಾದರೂ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಇನ್ನೂ ಎಲ್ಲಿಗೆ ಹೋಗ್ತಿದ್ವಿ ಅಂತ ಪ್ಲ್ಯಾನ್ ಮಾಡಿಲ್ಲ, ಗೊತ್ತಿಲ್ಲ. ಸೊ ಬನ್ನಿ ಎಲ್ಲಿಗೆ ಹೋಗ್ತೀವಿ ಏನು ಅಂತ ನಿಮಗೆ ಫುಲ್ ವಿಡಿಯೋ ನೋಡಿದ ಮೇಲೆ ಗೊತ್ತಾಗುತ್ತೆ. ಸೊ ಬನ್ನಿ ನೋಡೋಣ. ಈಗ ಕಾರಲ್ಲಿ ನಿಂತಿದೆ, ಈಗ ಹೊರಡಬೇಕು. ಎಲ್ಲಿಗೆ ಹೋಗ್ತಾಯಿದ್ದೀವಿ ಏನು ಮಾಡ್ತಿದ್ದೀವಿ ಅಂತ ಒಂದು ಗೊತ್ತಿಲ್ಲ. ಬಟ್ ಸಡನ್ ಪ್ಲ್ಯಾನ್ ಆಗಿದ್ದರಿಂದ ಅಣ್ಣ ಹೋಗೋಣ ಅಂದಿದ್ದಕ್ಕೆ ಅಣ್ಣನ ಜೊತೆ ಎಲ್ಲರೂ ಹೊಂಟಿದ್ದೀವಿ. ಸೊ ಎಲ್ಲರೂ ಕಾರಲ್ಲಿ ಕುಂತಿದ್ದಾರೆ. ಸೊ ನಾನೀಗ ಹೊರಗಡೆ ಬಂದು ಹಂಗೆ ವೀಡಿಯೋ ಮಾಡಿಕೊಂಡು ಒಳಗಡೆ ಹೋಗೋಣ ಅಂತ ಹೊರಗಡೆ ಬಂದಿದ್ದೀನಿ. ಸೊ ಚಲೋ ಬನ್ನಿ ಹೋಗೋಣ. ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ, ಚಲೋ ಗೈಸ್. ನೋಡಿ ರಾತ್ರಿ 2 ಗಂಟೆ ಆಗಿದೆ. ಕಸ ಬಿಸಾಕೋದಕ್ಕೋಸ್ಕರ ಕಾರ್ ತಗೊಂಡ್ಬಂದಿದ್ವಿ ನಾವು. ಹಂಗೆ ಎಲ್ಲರೂ ಹೋಗೋಣ ಅಂತ ಬಂದಿದ್ವಿ. ರೂಮಲ್ಲಿ ಬೋರ್ ಆಗ್ತಿದೆ ಅಂತ ಹೇಳಿ. ಚಲೋ ಬನ್ನಿ ಹೋಗೋಣ. ನಡೀರಿ. ಬರಿವೋಳು ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಕೆಲಸ ಮಾಡುವ ಬರಿವೋಳು ಸತ್ಯಣ ಅವನು ವೇಸ್ಟ್. ಅವ್ನು ನಿಜವಾಗ್ಲೂನೆ ನೋಡು ಗೈಸ್. ಈಗ ಏರ್ಪೋರ್ಟ್ಗೆ ಹೋಗೋ ರೋಡಲ್ಲಿ ಒಂದು ಸ್ಟಾಪ್ ಕೊಟ್ಟಿದ್ದೀವಿ ನೋಡಿ. ಇಲ್ಲಿ ಟೋಲ್ ಇದೆ, ಟೋಲ್ ಹತ್ರ ಒಂದು ಸ್ಟಾಪ್ ಕೊಟ್ಟಿದ್ದೀವಿ ನೋಡಿ. ಅಲ್ಲಿ ಸುಮಾರು ಜನ, ಈಗ ಟೈಮ್ ಎಷ್ಟಾಗಿದೆ ಗೊತ್ತಾ, 2:30 ಆಗಿದೆ. ಸುಮಾರು ಜನ ಇಲ್ಲಿ ರೈಡರ್ಸ್ ಇದ್ದಾರೆ. ಟೋಲಿಗೆ ಹೋಗೋರು, ಇದು ಲೈಕ್ ನಂದಿ ಹಿಲ್ಸ್ಗೆ ಹೋಗೋರು, ಅವರು ಇವರು ಎಲ್ಲ ಟೋಲ್ ಕ್ರಾಸ್ ಮಾಡಿ ಈಗ ಟೀ ಕುಡಿತಿದ್ದಾರೆ. ಬಟ್ ನಾವು ಟೀ ಕುಡಿಯೋಕೆ ಬಂದಿದ್ದೀವಿ. ಆಯ್ತು ಹೋಗು. ಬ್ರೌನ್ ಕಾಫಿ ನೋಡಿ ಗೈಸ್, ಎಷ್ಟೊಂದು ಜನ ಇದ್ದಾರೆ ಅಲ್ಲಿ. ಈಗ ಟೋಲ್ ಹತ್ರ ಬಂದಿದ್ದೀವಿ. ಇದು ಏರ್ಪೋರ್ಟಿಗೆ ಹೋಗೋ ರೋಡ್. ಏರ್ಪೋರ್ಟಿಗೆ ಹೋಗೋಣ ಅಂತ ಬಂದಿದ್ದೀವಿ. ಥ್ಯಾಂಕ್ ಯು. ಬಿಸಿ ಕಾಫಿ 2:30 ಡ್ರಾಪ್ ಅಣ್ಣ. ಒಂದು ರೌಂಡ್ ಪ್ಲೀಸ್. ಹೋಗ್ಬಿಡ್ತೀರಾಕೆ? ನೋಡೋಣ ಎಲ್ಲ ಗಾಡಿಗೆ ನೋಡ್ಕೊಂಬರಕ್ಕೆ ಹೋಗೋಣ. ಯಾವ್ಯಾವ ಗಾಡಿ ಐತೆ ಅಂತ ರೈಡರ್ಸ್ದು. ಯುವರಾಜ್ ಗಾಡಿ ಕೊಡಲ್ಲ. ಲೈಕ್ ರೈಡರ್ಸ್ ಹೋಗೋಕೆ ಬಂದಿಲ್ಲ, ಸ್ಟಾಪ್ ಮಾಡಿರ್ತಾರೆ. ಬಿಸಿಗೆ ನಿಂತಾರೆ, ಚಳಿಗೆ ಬಿಸಿ ಹಾಕಿ ಏನಾದ್ರು ಕುಡ್ಕೊಂಡು ಹೋಗೋಣ ಅಂತ. ಸೊ ಡಿಫ್ರೆಂಟ್ ಬೈಕ್ಸ್ ಬಂದಿರ್ತಾರೆ. ಕವಾಸಕ್ಕೆ ಹೂ ಇವೆಲ್ಲ ಅದು ನೋಡೋಕೆ ಬಂದಿದ್ದಾರೆ ಎಲ್ಲರೂ. ಸಾರಿ, ಪೊಲೀಸ್ ವಯಸ್ಸಾಡವರು ಬಂದಿದ್ದಾರೆ. ಸೊ ಸ್ವಲ್ಪ ಹುಷಾರಾಗಿರ್ಬೇಕು ಅಷ್ಟೇ, ಏನಿಲ್ಲ. ನೋಡಿ ಈಗ ಬನ್ನಿ ಹೋಗ್ಬೇಕು. ಇವಾಗ ಎಲ್ಲಿ ಹೋಗ್ಬೇಕಂತ ಇನ್ನೂ ಗೊತ್ತಿಲ್ಲ. ಏರ್ಪೋರ್ಟ್ ಅಂತ ಅನ್ಕೊಂಡಿದ್ದೀವಿ. ಎಲ್ಲಿ ಕರ್ಕೊಂಡು ಹೋಗ್ತಾರಂತ ಒಂದು ಗೊತ್ತಿಲ್ಲ. ಸಡನ್ ಆಗಿ 1 ಗಂಟೆಯಲ್ಲಿ ಪ್ಲ್ಯಾನ್ ಮಾಡಿ ಎಲ್ಲ ಬಂದಿದ್ದು. ಸೊ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋದು. ಲೆಟ್ಸ್ ಗೋ ಟು, ಗೊತ್ತಿಲ್ಲ ಎಲ್ಲಿಗೋ, ಹೋಗೋಣ ನಡೀರಿ. ಎಲ್ಲಿಗೆ ಭಯ ಈಗ? ಅದು ಲೆಟ್ಸ್ ಗೋ ಟು ಏರ್ಪೋರ್ಟ್. I tell you, listen. Going to airport in the midnight. Just for a ride. To have ice cream in the airport. Which ice cream? Plan A was to go to Kannada. ಹೇಳು. Plan A ಪೋಲಾರ್ ಬಿಯರ್ ಹೋಗಿ ಐಸ್ ಕ್ರೀಮ್ ತಿನ್ನೋಣ ಅಂತ ಇದ್ದಿದ್ದು. ಅಲ್ಲಿಂದ ಪ್ಲಾನ್ 2 ಕಾರ್ನರ್ ಯಲಹಂಕ. ಇವಾಗ ಅದೆರಡು ಬಿಟ್ಟು ಪ್ಲಾನ್ 3 ಏರ್ಪೋರ್ಟ್. ಎಂದು ಹೋಗ್ತಿರೋದು ಸುಮ್ಮನೆ ರೌಂಡ್ ಹಾಕೊಂಬರಕ್ಕೆ. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ತೀನಿ ಅಂತ ಹೇಳಿದೀನಿ. ಖಾಲಿ ಆದಾಗ ನೋಡೋಣ. ಡೈರಿಯಲ್ಲಿ ಮಾತ್ರ ಬರಿಬೇಕು. ಡೈರಿಯಲ್ಲಿ ಬರಿಬೇಕು ಅಂತ ಹೇಳಿದೀವಪ್ಪ. ನಮ್ದೆಲ್ಲ ಇಲ್ಲಪ್ಪ, ಡೈರಿಯಲ್ಲೆಲ್ಲ ಬರೋದಲ್ಲ ಸ್ಪೀಟ್ ಆಗುತ್ತೆ. ನಮ್ಗೆ ಸಂಬಂಧ ಇಲ್ಲ. ನಿನ್ ಮಾತ್ರ ಬರಿ. ಯಾಕೆ ನೀನ್ ಬಂದಿಲ್ಲ ಕಾರಲ್ಲಿ? ಬಂದ್ರೆ ನೀನ್ ಹೇಳಿರೋದಕ್ಕೆ ಬಂದಿರೋದು. ಇಲ್ಲ, ನೀವ್ ಹೇಳಿರೋದಕ್ಕೆ ನಾವು ಬಂದಿರೋದು ಅಷ್ಟೇ. ನಮ್ಗೆ ಸಂಬಂಧ ಇಲ್ಲ. ಹೇಳ್ತಾ ಇದ್ದೆ ದುಡ್ಡು ಕೊಡು.
ನಿನಾಗ ಬರಸ್ಯಾಳ ನನ್ನ ಹುಡುಗಿ ಬಿಡಿಗಿ. ನಮ್ಮ ಹುಡುಗ ಫಸ್ಟ್ ಟೈಮ್ ಏರ್ಪೋರ್ಟಿಗೆ ಬಂದಿದ್ದಾನೆ. ಎಲ್ಲರೂ ಏರ್ಪೋರ್ಟಿಗೆ ಬರ್ತಾ ಇರ್ತೀವಿ, ಬಟ್ ಯಾರು ಏರ್ಪ್ಲೇನಲ್ಲಿ ಹೋಗಿಲ್ಲ ಅಷ್ಟೇ. ಕಮಾಂಡೋ ವ್ಯಾನು ಬಟ್ ಇನ್ನೂ BMTC 2.5 ಆಗ್ತದೆ. ಇನ್ನೂ BMTC ಮಾಡ್ತಾನೆ ಹಿಂಗ್ ಕಟ್ಟವ್ರೆ. ಮತ್ತೆ ಬೆಂಗಳೂರು ಡೆವಲಪ್ಮೆಂಟ್ ಎಲ್ಲ ಏರ್ಪೋರ್ಟ್ ಅಲ್ಲೇ ಐತೆ. ಅದೇ ಕೊಡುಗೆಟಿ ಅದೇ ಸಾಕಾಗ್ಬಿಟ್ಟಿತ್ತು. ಯಾಕೆ ಅಸಲಿ ಇವಾಗ ಅಸಲಿ ಬೆಂಗಳೂರಿಗೂ ಟರ್ಮಿನಲ್ 1 ಈಗ ಟರ್ಮಿನಲ್ 2ಗೆ ಹೋಗುವ ನಮ್ಮ ಪಯಣ ಯಾವ ರೀತಿ ಇದೆ ಅಂತ ನೋಡಿ ದಾರಿ. ಅದೇ 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 ಅಲ್ಲಿ ತೋರ್ಸ ರೈಟ್ ಅಲ್ಲಿ ನೋಡಿ ಭಯ, ಅಲ್ಲಿ ನೋಡಿ ಟರ್ಮಿನಲ್ 2 ಇಲ್ಲಿಂದ ಕಾಣ್ತಿದೆ. ಫುಲ್ ಎಲ್ಲ ಬ್ಯಾಂಬೂ ಕನ್ಸ್ಟ್ರಕ್ಷನ್. ಅದು ಬ್ಯಾಂಬೂನೇ ಅಲ್ಲವೇ ಅದು? ಆ ಕಡೆ ಕಾಣುತ್ತೆ ನೋಡಿ ಟರ್ಮಿನಲ್ 2 ಇದೇನೋ ಟರ್ಮಿನಲ್ 2. ಫ್ಲೈಟ್ಸ್ ನೋಡೋಣ. ಫ್ಲೈಟ್ಸ್ ಆ ಕಡೆ ಇದಾವೆ ನೋಡು ಲೈಟ್ಸ್. ಹೋಗ್ಬೇಕು ನೋಡಿ ಗೈಸ್ ಯಾವ ಥರ ಎಂಟ್ರಿ ಇದೆ ಅಂತ ಹೇಳಿ. ಕರ್ಕೊಂಡು ಬಂದಿನಲ್ಲ ಭಯ್ಯ. ಮುಂದೆ ಕುಂತಿದ್ರೆ ಚೆನ್ನಾಗಿ ನೋಡಿಸಿದೆ ಗೈಸ್. ಇವನು ಮುಂದೆ ಕುಂತ್ಬಿಟ್ಟು ನನಗೆ ಪ್ರಾಬ್ಲಮ್ ಮಾಡ್ತಿದ್ದಾನೆ ಫುಲ್ಲು. ನೋಡಿ ಯಾವ ಥರ ಇದೆ ಅಂತ ಹೇಳಿ. ನಾವು ನೆಕ್ಸ್ಟ್ ಇಯರ್ ಬರ್ತೀವಿ ಇಲ್ಲಿ. ಏನಕ್ಕೆ? ಫ್ಲೈಟ್ ಬೇರೆ ಥೈಲ್ಯಾಂಡ್ ಹೋಗಕ್ಕೆ. ಥೈಲ್ಯಾಂಡಿಗೆ ಹೋಗಕ್ಕ? ಏರ್ಪೋರ್ಟ್ ಬನ್ನಿ ತೋರಿಸ್ತೀನಿ ನಿಮಗೂ. ನಾನು ನೋಡಿದ್ದೀನಿ, ಅಂದರೆ ಎಲ್ಲರೂ ನೋಡಿರ್ತಾರೆ ಬೆಂಗಳೂರಲ್ಲಿ ಇರೋಲ್ಲ. ಬರಲ್ಲ ನೀನು? ಹೇಗೆ? ನಾನು ನೀನು ಸಂದು ಬಂದಿಲ್ಲ ನೋಡಿ 3 ಗಂಟೆಯಲ್ಲಿ ಏನು ಬೇಡ ಬೇಡ ತಗೊಳ್ಳೋ, ಫೋನ್ ತಗೊಳ್ಳೋ. ಪೋರ್ಟರ್ ಬೇಕಾ ಅಂತಂದ್ರು. ನೋಡಿ ಟೈಮ್ 3 ಗಂಟೆ ಆಗಿದೆ. ನಮ್ಮ ತೆವಲ್ ನೋಡಿ ಯಾವ ರೇಂಜಿಗಿದೆ ಅಂತ. ಮಾಡೋಕ್ಕೆ ಏನು ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಸುಮಾರು ಫ್ಯಾಮಿಲೀಸ್ ಪಾಪ ಅವ್ರು ಹೋಗ್ತಿರೋರಿಗೆಲ್ಲ ಬೀಳ್ಕೊಡುಗೆ ಕೊಡೋದು ಬಂದಿದ್ದಾರೆ. ಎಲ್ಲೋದು ಇವನು ರಾಕೇಶ? ಬಾರೋ ಬಡ್ಡಿ ಇದೆ ಚೆನ್ನಾಗಿದೆಯಲ್ಲ? ನಾವೆಲ್ಲ ಯಾವಾಗ ನಾವೆಲ್ಲ ಫ್ಲೈಟಲ್ಲಿ ಹೋಗೋದು? ಹಾಂ, ಒಳಗಡೆ ಬಿಡ್ತಿಲ್ಲ, ಪ್ಯಾಸೆಂಜರ್ಸ್ ಅಷ್ಟೇ ಹೋಗ್ಬೇಕಂತೆ. ಟಿಕೆಟ್ ಇರೋರು ಆ ಥರ ಫ್ಯಾಮಿಲಿ ಮೆಂಬರ್ಸ್ ಅವರು ಎಲ್ಲರೂ ಹೋಗೋಕೆ ಬಿಡ್ತಿಲ್ಲ. ಮೊದಲು ಬಿಡ್ತಿದ್ರು, ಇವಾಗ ಯಾಕೋ ಬಿಡ್ತಿಲ್ಲ ಗೊತ್ತಿಲ್ಲ. ಸೊ ಬನ್ನಿ ಇನ್ನೊಂದು ಕಡೆ ಏನೋ ಟ್ರೈ ಮಾಡೋಣ. ಇವಾಗ ಫಸ್ಟ್ ಟೈಮ್ ಅಂತೆ ಹೆಂಗೆ ನುಗ್ತಾ ಇದೆ ನೋಡಿ. ಕಿವಿಗೆ ಏನೋ ಹಾಕ್ಕೊಂಡು ಚಳಿ. ನೋಡಿ ಗೈಸ್ ಯಾವುದೋ ಮಿಲ್ಟ್ರಿ ಒಂದು ಸಕ್ಕತ್ತಾಗಿದೆ. QRT ಅಂತ ಹಂಗೆ ಗೊತ್ತಿದ್ರೆ, ಏನಾದರೂ ಫುಲ್ ಫಾರ್ಮ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಎಲ್ಲ ಕಡೆನೂ ಸೆಕ್ಯೂರಿಟಿ ಇಟ್ಬಿಟ್ಟಿದ್ದಾರೆ. ಮೊದಲು ಈ ಕಡೆ ಎಲ್ಲ ಇರಲಿಲ್ಲ ಸೆಕ್ಯೂರಿಟಿ, ಬಟ್ ಈಗೆಲ್ಲ ಸೆಕ್ಯೂರಿಟಿ ಮಾಡಿಬಿಟ್ಟಿದ್ದಾರೆ. ಹೋಗೋಣ? ಒಳಗಡೆನೇ ಬಿಡ್ತಿಲ್ಲ ಇವ್ರು, ಇನ್ನೇನು ಮಾಡೋದು? ಸುಮ್ಮನೆ 20 ಕಿಲೋಮೀಟ್ರ್ ಬಂದು ವೇಸ್ಟ್ ಆಯ್ತು. ನೋಡಿ ಗೈಸ್ ಯಾವ ರೇಂಜ್, ತುಂಬ ಚೆನ್ನಾಗಿದೆ ಏರ್ಪೋರ್ಟ್ ಮಾತ್ರ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಎಲ್ಲ ಬ್ಯಾಂಬೋಲೆ ಕನ್ಸ್ಟ್ರಕ್ಷನ್ ಆಗಿರೋದು. ಅದು ಹೆಂಗೆ ಕಟ್ಟಿದ್ದಾರೆ ಅಂತಲೂ ಗೊತ್ತಿಲ್ಲ. ಟರ್ಮಿನಲ್ 2 ಅಂತೂ ನೆಕ್ಸ್ಟ್ ಲೆವೆಲ್ ವ್ಯೂ ಪಾಯಿಂಟ್ ಅಂದ್ಕೊಳ್ಳಿ. ಬನ್ನಿ ನಮ್ಮ ಅಣ್ಣವ್ರು ಅಲ್ಲಿದ್ದಾರೆ. ಪಟ್ ಅಂತ ಹತ್ಕೊಂಡು ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ. ಮನೆ ರೂಮಿಗೆ ಕರ್ಕೊಂಡು ಹೋಗ್ತಾರೋ ಇವಾಗ, ಇಲ್ಲಾಂದರೆ ಬೇರೆ ಎಲ್ಲಾದರೂ ತಿರ್ಗಾ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಬಟ್ ಲೆಟ್ಸ್ ಗೋ. ನಾವು ಸುಮಾರು ಸತಿ ಈ ಥರ ಟೈಮಲ್ಲಿ ಬಂದಿದ್ವಿ, ನಾನು ಮತ್ತು ನಮ್ಮ ಯುವರಾಜು ಒಂದ್ಸತಿ ಬಂದಿದ್ವಿ ಇಷ್ಟೊತ್ತಿನಲ್ಲಿ. ಈಗ ಮತ್ತೆ ಬಂದಿದ್ದೀವಿ. ಓಯ್ ಫೋಟೋಶೂಟ್, ನೈಟ್ ಪ್ಯಾಂಟು ಟಿ ಶರ್ಟು ಸ್ಲೈಡ್ಸು ಮಾಡ್ರ. ನೋಡಿ ಯಾವ ಅವತಾರದಲ್ಲಿ ಬಂದಿದ್ದಾರೆ ಎಲ್ಲರೂ. ತಗೋತಾ ಇದ್ದಾರೆ. 1-2 ಫೋಟೋಸ್ ತಗೊಂಡು ಹೋಗೋಣ ಅಂತೇಳಿ. ಇಲ್ಲಿ ಜಾಸ್ತಿ ಹೊತ್ತು ನಿಲ್ಲಿಸಬಾರ್ದು, ಒಂದು 1 to 2 minutes ಅಷ್ಟೇ. ಇಲ್ಲಾಂದರೆ ಪೊಲೀಸರು ಬಂದು ಇದಾಗ್ಬಿಡ್ತಾರೆ, ಟ್ರಾಫಿಕ್ದು ಲೈಕ್ ಟೈರ್ಗೆ ಇದಾಗ್ಬಿಡ್ತಾರೆ, ಲಾಕ್ ಆಗಿಬಿಡ್ತಾರೆ. ಸೊ ಜಾಸ್ತಿ ಹೊತ್ತು ನಿಲ್ಬಾರ್ದು. ಅದಕ್ಕೋಸ್ಕರ ಇಲ್ಲೇ ಒಬ್ರು ಯಾರಾದರೂ ಇರಬೇಕು ಕಾರ್ ಹತ್ರ, ಇಲ್ಲಾಂದರೆ ಬೇರೆ ಪಾರ್ಕಿಂಗ್ ಹತ್ರ ಪಾರ್ಕ್ ಮಾಡಿ ಬರಬೇಕು. ಸೊ ಬನ್ನಿ ಹೋಗೋಣ. ನೋಡಿ ಆಲ್ರೆಡಿ ಅವ್ರು ವಿಸಿಲ್ ಆಗ್ತಾ ಇದ್ದಾರೆ ನೋಡಿ ಅಲ್ಲಿ. ಬನ್ನಿ ಬೇಗ ಬನ್ನಿ. ಚೆನ್ನಾಗಿದೆ ಬಿಡು, ಟಿ ಶರ್ಟ್ ಚೆನ್ನಾಗಿದೆ. ನೋಡಿ ಎಲ್ಲರೂ ಫೋಟೋ ಶೂಟ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಬೈಕರ್ಸ್ ಎಲ್ಲ ಒಂದ್ಸತಿ ಬಂದು ವಿಸಿಟ್ ಆಗ್ತಾರೆ. ನನಗೂ ಬೈಕ್ ತೊಗೊಂಬರೋದಿತ್ತು, ಬಟ್ ಸಡನ್ನಾಗಿ ಎಲ್ಲ ಪ್ಲ್ಯಾನ್ ಆಗಿದ್ದಕ್ಕೋಸ್ಕರ ಕಾರಲ್ಲಿ ಬಂದಿದ್ವಿ. ಎಲ್ಲ ಜಸ್ಟ್ ಕಸ ಹಾಕೋಕ್ಕೋಸ್ಕರ ಕಾರ್ ತೊಗೊಂಬಂದ್ವಿ, ಬಟ್ ಏನೇನೋ ಪ್ಲ್ಯಾನ್ ಆಗೋಯ್ತು. ಚಲೋ ಹೋಗೋಣ.
ಆ ಕಡೆ ಫ್ಲೈಟ್ಸ್ನ ಡಿಪಾರ್ಚರ್ ಹೋಗ್ಲಿ ಅವು ಇವು ಮಾಡ್ತಿರ್ತಾರೆ. ಸೊ ಎಲ್ಲ ಬಗ್ಗೆ ನೋಡ್ತಾವ್ರೆ. ನಮ್ಗೆ ಯಾವಾಗ ಟೈಮ್ ಬರುತ್ತಾ ಗೊತ್ತಿಲ್ಲ. ನೋಡಿ ಇವ್ನು ಬಗ್ಗೆ ಇವ್ನಿಗೆ ತೋರಿಸ್ತಾ ಇದ್ದಾನೆ ಯಾವ ತರ ಹೊರಗಡೆ ಹೋಗಿದೆ ನೋಡಿ. ನಾಚಿಕೆ ಇಲ್ದಿರ ಹೊರಗಡೆ ಬರಲ್ಲ. ಕ್ಯಾಮ್ರಾ ಫೋಟೋ ಹೊಡಿಯೋದು. ಹಾ ಹೋಗುತ್ತೆ ಹೊರಗಡೆ ಬಾ. ನೋಡಿ ಅಲ್ಲಿ ಹೋಗ್ತಾ ಇದಾವೆ ಬಟ್ ಕಾಣಲ್ಲ ಇಲ್ಲಿಂದ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋದ್ರೆ ತೋರಿಸ್ತೀವಿ. ಟರ್ಮಿನಲ್ 2 ಅಲ್ಲಿದೆ ನೋಡಿ. ಟರ್ಮಿನಲ್ 1 ಈ ಕಡೆ ಇದೆ ನೋಡಿ. ಸೊ ನೆಕ್ಸ್ಟ್ ಭಯ್ಯ ಎಲ್ಲಿಗೆ ನೆಕ್ಸ್ಟ್ ಹೋಗ್ತಾ ಇರೋದಷ್ಟೇ ಗೊತ್ತಿಲ್ಲ. ಸರಿ ಗಾಯ್ಸ್ ಚಲೋ. ಮತ್ತೆ ಟರ್ಮಿನಲ್ 2 ಹೊಂಟಿರಾ? ಕನ್ಫ್ಯೂಸ್ ಆಗುತ್ತಲ್ಲ ಇಲ್ಲಿ. ಡೈವರ್ಷನ್ಸ್ ಹಾಕಿರ್ತಾರ. ಡೈವರ್ಷನ್ ಜೊತೆ ಹೋಗ್ಬೇಕಷ್ಟೇ. ಕಸ ಹಾಕಕ್ ಕಾರ್ ಎತ್ಕೊಂಡ್ಬಂದು ನೀವು BBMP ಕುಂಡಿ ಹೊಡ್ಬೇಕು ನಮ್ಗೆ. BBMP ಅವ್ರಿಗೇನ ಗೊತ್ತಾದ್ರೆ ನಿಜವಾಗ್ಲೂ ಕಸದ ಬಗ್ಗೆ ಮಾತಾಡ್ಬೇಡ. ಬರ್ತಾರೆ ಸೆಕೆಂಡ್ ರೌಂಡ್ ಮತ್ತೇನಾ ನೋಡಿ ಗೈಸ್. ಮತ್ತೆ ಇನ್ನೊಂದು ರೌಂಡ್ ಕರೆಕ್ಟಾಗಿ ಕಾಣ್ಲಿಲ್ಲ ಅಂತ ಇನ್ನೊಂದು ರೌಂಡ್ ಹೋಗ್ತಾ ಇರೋದ, ಇಲ್ಲ ದಾರಿ ತಪ್ಪಿ ಇನ್ನೊಂದು ರೌಂಡ್ ಹೋಗ್ತಾ ಇರೋದ? ದಾರಿ ತಪ್ಪಿ ಇನ್ನೊಂದು ರೌಂಡ್ ಹೋಗ್ತಾ ಇರೋದು. ಹೋಗಲಿಕ್ಕೆ ಮನಸ್ಸುಂಟು, ದಾರಿ ಮಾಡಿ ಕೊಡ್ಬೇಕಷ್ಟೇ. ದಾರಿ ಮಾಡಿ ಕೊಟ್ಟಿದ್ದಾರೆ, ನೀವು ಕರೆಕ್ಟ್ ಆಗಿರೋ ದಾರಿ ಅಲ್ಲಿ ಹೋಗ್ತಿಲ್ಲ ಅಷ್ಟೇ. ಭಯ ಬಿಡ್ತಿಲ್ಲ ಭಯ ಹೊರಗಡೆ. ಅಲ್ಲಿ ಪ್ಯಾಸೆಂಜರ್ಸ್ ಮಾತ್ರ ಅಂತ ಹೇಳ್ತಿದ್ದಾರೆ. ಅಲ್ಲಿ ಗ್ಲಾಸ್ ಇತ್ತು ನೋಡು, ಅದೆಲ್ಲ ಅಲ್ಲಿವರೆಗೂ ಬಿಡ್ತಾರೆ, ಒಳಗೆ ಬಿಡ್ತಾ ಇಲ್ಲ. ಮೊದ್ಲು ಬಿಡ್ತಿದ್ರು, ಈಗ ಬಿಡ್ತಿಲ್ಲ ಅವ್ರು ಯಾಕೋ. ನೋಡಿ ಅಲ್ಲಿ ಫೀಲ್ಡ್ ಕಂತಿದ್ದ JAL ಅಂತ ನಿಂತೈತೆ ನೋಡಿ. ಯಾವ್ದು ಸಪ್ರೇಟ್ ಕಂಪ್ನಿಗಳು ಫ್ಲೈಟ್ಗಳು ಬೇರೆ ಇಲ್ಲ, ಎಲ್ಲ ಒಂದೇ ತರ ನಿಲ್ಸಿರ್ತವೆ. ಗೈಸ್ ಈಗ 4 ಗಂಟೆ ಆಗಿದೆ. ಈಗ ಮನೆ ಹತ್ರ ಬಂದಿದ್ದೀವಿ. ಲೈಕ್ 1 ಗಂಟೆಗೆ ಹೊರಗಡೆ ಹೋಗಿದ್ದು, 4 ಗಂಟೆಗೆ ಬಂದಿದ್ವಿ. ಹಂಗೆ ಈಶಾ ಫೌಂಡೇಶನ್ಗೆ ಹೋಗ್ಬೇಕು ಅಂದ್ಕೊಂಡ್ವಿ. ಬಟ್ ಒಂದು ಕ್ರಾಸ್ ಮಿಸ್ ಆಗಿದ್ದಕ್ಕೋಸ್ಕರ ತುಂಬ ದೂರ ಬರೋ ಥರ ಆಯ್ತು. ಇನ್ನು ಮತ್ತೆ ಅದು ನ್ಯೂ ಟರ್ನ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ಹಂಗೆ ಬಂದುಬಿಟ್ವಿ. ಆಮೇಲೆ ಐಸ್ ಕ್ರೀಮ್ ತಿನ್ನೋಣ ಅಂತ ಹೋದ್ವಿ. ಬಟ್ ಇಷ್ಟೊತ್ತಿನಲ್ಲಿ ಯಾವುದು ಓಪನ್ ಇರಲಿಲ್ಲ. ಓಪನ್ ಇರೋ ತುಂಬ 10 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ಇದ್ದಿದ್ದರಿಂದ ಅಷ್ಟೆಲ್ಲ ಹೋಗೋಷ್ಟು ಪೇಷನ್ಸ್ ಇರಲಿಲ್ಲ. ಎಲ್ಲರಿಗೂ ನಿದ್ದೆ ಎಳೀತಾ ಇತ್ತು. ಅದಕ್ಕೆ ಈಗ ಎಲ್ಲರೂ ಕಾರಲ್ಲೇ ಕೂತ್ಕೊಂಡು ಐಸ್ ಕ್ರೀಮ್ ಮಾಡಿದ್ವಿ. ಐಸ್ ಕ್ರೀಮ್ ಬರಲಿ ಅಂತ ಕಾಯ್ತಾ ಇದ್ದೀವಿ ಈಗ. ಸೊ ಐಸ್ ಕ್ರೀಮ್ ಬಂದಮೇಲೆ ತಗೊಂಡು ಒಂದೇ ಸತಿ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತೆ ಕೆಳಗಡೆ ಬರೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ಸೊ ಐಸ್ ಕ್ರೀಮ್ ಡೆಲಿವರಿ ಇನ್ನೊಂದು 5 ಮಿನಿಟ್ಸಲ್ಲಿದೆ. ಸೊ ವೆಯ್ಟಿಂಗ್ ಐಸ್ ಕ್ರೀಮ್ ಡೆಲಿವರಿಗೋಸ್ಕರ. ಅದನ್ನ ತಗೊಂಡು ಹೋಗಿ ಮಲ್ಕೋಬೇಕು. ಸೊ ಅಷ್ಟೇ ಗೈಸ್, ನೈಟ್ ಔಟ್. ಒಂದು ಕಾರ್ ಇದ್ದರೆ ನೋಡಿ ಎಷ್ಟೆಲ್ಲ ಯೂಸ್ ಆಗುತ್ತೆ. ಇಷ್ಟೊತ್ತಿನಲ್ಲಿ ಗಾಡಿ ಇಲ್ಲದ್ರೆ ಚೆನ್ನಾಗಿರುತ್ತೆ. ಬಟ್ ಸ್ಪೀಡಾಗಿ ಹೋದರೆ ಅವು ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ, ಕಷ್ಟ. ಬಟ್ ಇಂಥದ್ದೊಂದು ಕಾರ್ ಇದ್ದು ನಮ್ಮ ಜೊತೆಗೆ ಅಂಥವ್ರು ಒಬ್ಬರು ಇದ್ದರೆ ಸಾಕು, ದೊಡ್ಡವರು ಏನಾದರೂ ಮಾಡ್ಬೋದು ಜೊತೆಯಲ್ಲಿ ದೊಡ್ಡವರು ಇದ್ದಾಗ. ಬಟ್ ನಾವೇ ಮಾಡೋಕ್ಕೆ ಹೋದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅಂಥ ದೊಡ್ಡ ಏನಾಗಲ್ಲ, ಬಟ್ ಆಗುತ್ತೆ. ಅಂಥವ್ರು ಇರಬೇಕು ಅಷ್ಟೇ ಜೊತೆಯಲ್ಲಿ. ಅಷ್ಟೇ. ಈ ವಿಡಿಯೋಗಿಷ್ಟೇ. ಐಸ್ ಕ್ರೀಮ್ ಬರಲಿ ಅಂತ ಕಾಯ್ತಾ ಇದ್ದೀವಿ ಈಗ. ಸೊ ತಡೀರಿ ನೋಡೋಣ ಎಷ್ಟೊತ್ತಿಗೆ ಬರ್ತಾನೆ ಅಂತ ಹೇಳಿ. ಈಗ ನೋಡಿ ಅಣ್ಣ ಐಸ್ ಕ್ರೀಮ್ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. 3 ಐಸ್ ಕ್ರೀಮ್ ಆರ್ಡರ್ ಮಾಡಿದ್ವಿ, ಇನ್ನೊಬ್ಬ ತಿನ್ನಲ್ಲ ಅಂತಂದ. ಸೊ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ವಿ. ಬರ್ರಿ ಹೋಗೋಣ. ಬನ್ನಿ ಅಣ್ಣ ಮೇಲೆ ಕಾಯ್ತಿದ್ದಾರೆ. ಅಣ್ಣ ಮೇಲೆ ಹೋದ್ರಾಗ್ಲೇ ನಾವು ಹೋಗೋಣ ಈಗ ಐಸ್ ಕ್ರೀಮ್ ತಗೊಂಡು.